ಹಾಯ್, ಇವತ್ತು ನಾನು ನಿಮಗೆ ನಿಮ್ಮ ಹಣನ ನೀವು ಎಫ್ ಡಿ ಪಿ ಪಿ ಎಫ್ ಅಲ್ಲಿ ಇಟ್ಟಿದ್ರೆ ಅದು ಎಷ್ಟು ಸೇಫ್ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹೌದಾ? ಖಂಡಿತವಾಗ್ಲೂ ಸೇಫಾ? ಅದು ನಿಮಗೆ ಈ ವಿಡಿಯೋ ನೋಡಿದ ಮೇಲೆ ಗೊತ್ತಾಗುತ್ತೆ. ಓಕೆ, ಹಾಗಾದರೆ ಸ್ವಲ್ಪ ದುಡ್ಡಿದೆ. ಸ್ವಲ್ಪ ದುಡ್ಡಿದೆ ನನ್ನ ಹತ್ರ. ಇವಾಗ ನಾನು ಏನು ಮಾಡಲಿ? ಬೆಟರ್ ಆಪ್ಷನ್ ಅಂತಂದರೆ ಎಫ್ ಡಿ ಮಾಡಿಬಿಡೋದು. ಸೊ ಎಫ್ ಡಿ ಮಾಡಿದ್ರೆ ಸಮ್ಹೌ ಇಟ್ ಈಸ್ ಸೇಫ್. ಈ ಥಾಟ್ ಎಷ್ಟೋ ಜನರ ತಲೆಯಲ್ಲಿ ಬರುತ್ತೆ ಅಲ್ವಾ? ಸೊ ಎಲ್ಲರ ಪ್ರಕಾರ ಈ ಎಫ್ ಡಿ ಆಗಿರ್ಬೋದು, ಪಿ ಎಫ್ ಆಗಿರ್ಬೋದು, ಪಿ ಪಿ ಎಫ್ ಆಗಿರ್ಬೋದು, ಏನೋ ಒಂಥರ ಸೇಫ್ ಅನ್ನೋಂಥ ಒಂದು ಮೆಂಟಾಲಿಟಿ. ಹೌದಾ? ಅದು ಖಂಡಿತವಾಗ್ಲೂ ಸೇಫ್ ಇದೆಯಾ? ಆ್ಯಕ್ಚುಲಿ ಈ ಸೇಫ್ ಅಂತಂದರೆ ಎಕ್ಸಾಕ್ಟ್ಲಿ ಏನು? ಸೇಫ್ ಅಂತ ಅಂದರೆ ಜನರಲೈಸ್ಡ್ ಆಗಿ ಹೇಳೋದಾದರೆ ನಮಗೇನು ಅನಿಸುತ್ತೆ, ಹಣ ಲಾಸ್ ಆಗದೆ ಇರೋದು, ಮುಳುಗೋಗದೆ ಇರೋದು ನಮ್ಮ ಹಣ, ಅದು ಸೇಫ್ ಆಗಿದೆ ಅಂತ. ಬಟ್ ಅಷ್ಟೇ ಸಾಕಾ? ಈ ಪ್ರಾಫಿಟ್ ಕತೆ ಎಲ್ಲ ಏನು ಮಾಡೋಣ ಹಂಗಾದರೆ? ಇವಾಗ ನೀವು ಎಫ್ ಡಿ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ, ಒಂದು 5% ಇಂಟ್ರೆಸ್ಟ್. ಹಾಗೆ ಒಂದು 2-3 ವಾರ ಆದಮೇಲೆ ಅದು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗೋಯ್ತು. ಆವಾಗ ಅದು ಕೂಡ ನಿಮಗೆ ಲಾಸೇ ಅಲ್ವಾ? ಈ ಥರ ಥಾಟ್ಸ್ ನಿಮಗೆ ಖಂಡಿತವಾಗ್ಲೂ ಒಂದ್ಸಲನಾದರೂ ಬಂದೇ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ನಿಮ್ಮ ಎಫ್ ಡಿ ಪಿ ಪಿ ಎಫ್ ಅಲ್ಲಿ ಇರುವಂತಹ ರಿಸ್ಕ್ ಫ್ಯಾಕ್ಟರ್ಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ರಿಸ್ಕ್ ಬಂದುಬಿಟ್ಟು ಇಂಟ್ರೆಸ್ಟ್ ರೇಟ್ ರಿಸ್ಕ್. ಈ ರಿಸ್ಕ್ ಬಂದು ರೇಟ್ನ ಬಗ್ಗೆನೇ ಆಗಿರುತ್ತೆ. ಸ್ಟಾಕ್ ಮಾರ್ಕೆಟ್ ಹೇಗೆ ಮೇಲೆ ಕೆಳಗೆ ಹೋಗ್ತಿರುತ್ತೋ ಹಾಗೆ ಈ ಗ್ಯಾರಂಟೀಡ್ ಇನ್ಕಮ್ ಇರುವಂತಹ ಈ ಪ್ರಾಡಕ್ಟ್ಸ್, ಯಾವುದು ಎಫ್ ಡಿ ಪಿ ಎಫ್ ಯಾವುದೇ ಆಗಿರಲಿ, ಈ ಗ್ಯಾರಂಟೀಡ್ ಇಂಟ್ರೆಸ್ಟ್ ರೇಟ್ ಇರುವಂತಹ ಈ ಪ್ರಾಡಕ್ಟ್ಸ್ನು ಕೂಡ ಏನಾಗುತ್ತೆ, ಮೇಲೆ ಕೆಳಗೆ ಆಗ್ತಿರುತ್ತೆ ಇಂಟ್ರೆಸ್ಟ್ ರೇಟ್. ಸ್ಟಾಕ್ ಮಾರ್ಕೆಟ್ನ ಸ್ಟಾಕ್ ಮಾಡೋದು ಎಷ್ಟು ಕಷ್ಟನೋ ಹಾಗೆ ಈ ಪ್ರಾಡಕ್ಟ್ಸ್ಗಳ ಇಂಟ್ರೆಸ್ಟ್ ರೇಟ್ನ ಟ್ರ್ಯಾಕ್ ಮಾಡೋದು ಕೂಡ ಅಷ್ಟೇ ಕಷ್ಟ. ಹೌದು, ಇವಾಗ ನೀವು ಎಫ್ ಡಿನ ಒಂದು 5 ಲಕ್ಷ 5 ವರ್ಷಕ್ಕೆ 5% ಆಗಿ ಇಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ. ಒಂದು ವರ್ಷ ಆದಮೇಲೆ ಅದೊಂದು 7% ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಯಿತು. ಗುಡ್. ಹಾಗಂತ ನಿಮಗೆ 7% ಆಯಿತು ಅಂತ ನಿಮಗೆ 7% ಇಂಟ್ರೆಸ್ಟ್ ಯಾರೂ ಕೊಡಲ್ಲ. ನಿಮಗೆ ಸಿಕ್ಕೋದು ಕೇವಲ 5% ಮಾತ್ರ. ಸೊ ಇಟ್ಸ್ ಅ ಕೈಂಡ್ ಆಫ್ ಲಾಸ್ ಅಲ್ವಾ? ಖಂಡಿತ ಹೌದು. ಈಗ ಅಕಸ್ಮಾತ್ ಗವರ್ನಮೆಂಟ್ ನಿಮ್ಮ ಪಿ ಪಿ ಎಫ್ನ ಇಂಟ್ರೆಸ್ಟ್ ರೇಟ್ನ ಸಡನ್ನಾಗಿ ಒಂದು 2-3% ಕಡಿಮೆ ಮಾಡಿಬಿಟ್ರೆ ಆಗೇನು ಮಾಡೋಣ? ಏನು ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಇದಕ್ಕೆಲ್ಲ ಲಾಕಿನ್ ಪೀರಿಯಡ್ ಇರುತ್ತೆ. ಹಣನ ಸಡನ್ನಾಗಿ ತೆಗಿಯೋಕ್ಕೆ ಕೂಡ ಆಗೋದಿಲ್ಲ. ನಾನು ಆಲ್ರೆಡಿ ಹೇಳಿದ ಹಾಗೆ ಸ್ಟಾಕ್ ಮಾರ್ಕೆಟ್ನ ಟ್ರ್ಯಾಕ್ ಮಾಡೋದು ಎಷ್ಟು ಕಷ್ಟ ಇದೆಯೋ ಹಾಗೆ ಎಫ್ ಡಿ ಪಿ ಪಿ ಎಫ್ಗಳ ಇಂಟ್ರೆಸ್ಟ್ ರೇಟ್ನ ಕೂಡ ಟ್ರ್ಯಾಕ್ ಮಾಡೋದು ಅಷ್ಟೇ ಕಷ್ಟ ಇದೆ. ಕೆಲವರು ಬುದ್ಧಿವಂತರು ಮಾತ್ರ ಒಂದು 6 ತಿಂಗಳಿಗೆ ಇಂಟ್ರೆಸ್ಟ್ ರೇಟ್ ಹೇಗಾಗುತ್ತೆ ಅನ್ನೋದನ್ನು ಪ್ರಿಡಿಕ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಆ್ಯಸ್ ಪರ್ ನಾವು 1% ಅಷ್ಟು ಇಂಟ್ರೆಸ್ಟ್ ರೇಟ್ ಪಿ ಎಫ್ದು ಆ್ಯಂಡ್ ಪಿ ಪಿ ಎಫ್ದು ಇನ್ಕ್ರೀಸ್ ಆಗಿದೆ. ದಟ್ಸ್ ಕ್ವೈಟ್ ಗುಡ್. ಬಟ್ ಹೂ ನೋಸ್, ಮುಂದೆ ಫ್ಯೂಚರಲ್ಲಿ ಕಡಿಮೆನೂ ಆಗ್ಬೋದು ಅಥವಾ ಜಾಸ್ತಿನೇ ಆಗ್ಬೋದು. ವಿ ಡೋಂಟ್ ನೋ. ಸೊ ಇಟ್ಸ್ ಅ ಕೈಂಡ್ ಆಫ್ ರಿಸ್ಕ್ ಅಲ್ಲ? ಹೌದು. ಸೊ ನೆಕ್ಸ್ಟ್ ರಿಸ್ಕ್, ಸೆಕೆಂಡ್ ರಿಸ್ಕ್ ಬಂದು ಲಿಕ್ವಿಡಿಟಿ ರಿಸ್ಕ್ ಅಂತಂದರೆ ನೀವು ಎಷ್ಟು ಬೇಗ ನಿಮ್ಮ ಕ್ಯಾಶ್ನ ಲಿಕ್ವಿಡ್ ಕ್ಯಾಶ್ ಆಗಿ ಕನ್ವರ್ಟ್ ಮಾಡಬಹುದು ಅಂತ. ವಿ ಆಲ್ ನೋ, ಇವಾಗ ಯಾವುದೇ ರೀತಿ ಇವಾಗ ಈ ಗ್ಯಾರಂಟೀಡ್ ಇಂಟ್ರೆಸ್ಟ್ ಇರುತ್ತಲ್ವ, ಇವು ಎಲ್ಲದಕ್ಕೂ ಒಂದು ಪರ್ಟಿಕ್ಯುಲರ್ ಲಾಕಿನ್ ಪೀರಿಯಡ್ ಇರುತ್ತೆ. ಲಾಕಿನ್ ಪೀರಿಯಡ್ ಅಂದರೆ ಆ ಪೀರಿಯಡಲ್ಲಿ ನೀವು ಅಮೌಂಟನ್ನು ಡ್ರಾ ಮಾಡೋಕ್ಕಾಗಲ್ಲ. ಎಲ್ಲದಕ್ಕೂ ಇದೆ. ಈಗ ಎಫ್ ಡಿಗೆ 6 ಮಂತ್ಸಿಂದ 10 ವರ್ಷದವರೆಗೂ ಇದೆ, 6 ತಿಂಗಳಿಂದ 10 ವರ್ಷ. ಪಿ ಎಫ್ಗೆ 5 ವರ್ಷ, ಹಾಗೆ ಪಿ ಪಿ ಎಫ್ಗೆ 15 ವರ್ಷ ಲಾಕಿನ್ ಪೀರಿಯಡ್. ಎಫ್ ಡಿಗಾದರೂ ನೀವು ಮಧ್ಯದಲ್ಲಿ ಅಟ್ಲೀಸ್ಟ್ ಪೆನಾಲ್ಟಿ ಕಟ್ಬಿಟ್ಟು ದುಡ್ಡನ್ನ ಡ್ರಾ ಮಾಡ್ಕೋಬೋದು. ನಿಮ್ಮದೇ ದುಡ್ಡಿಗೆ ನೀವೇ ಪೆನಾಲ್ಟಿ ಕಟ್ಬಿಟ್ಟು ತೊಗೊಬೋದು. ಬಟ್ ಪಿ ಪಿ ಎಫ್ ಇದೆಯಲ್ಲ, ಅದಕ್ಕೆ ಆಪ್ಷನ್ನೇ ಇಲ್ಲ. ಪ್ರೀಮೆಚ್ಯೂರ್ ವಿತ್ಡ್ರಾಲ್ ಅನ್ನೋ ಆಪ್ಷನ್ನೇ ಇಲ್ಲ. ನೀವು 50% ಅಷ್ಟೇ, ಅದಕ್ಕಿಂತ ಜಾಸ್ತಿ ನೀವು ವಿತ್ಡ್ರಾ ಮಾಡೋಕ್ಕೆ ಆಗಲ್ಲ. 15 ವರ್ಷ ನೀವು ಕಾಯಲೇಬೇಕು. ಸೊ ಸಪೋರ್ಟರ್ ಆಫ್ ಆಲ್ ದೀಸ್ ಪ್ರಾಡಕ್ಟ್ನು ಅವ್ರೇನು ಹೇಳ್ತಾರೆ ಅಂತಂದರೆ, ಇಲ್ಲ ಇನ್ವೆಸ್ಟ್ ಮಾಡೋಣ, ಒಂದು 15 ವರ್ಷದವರೆಗೂ ಮನಿ ಸೇಫ್ ಆಗಿರುತ್ತೆ, ಆಮೇಲೆ ಮನಿ ತೊಗೊಳ್ಳೋಣ, ದುಡ್ಡು ತೊಗೊಳ್ಳೋಣ, ಇಟ್ಸ್ ಅ ಗುಡ್ ಒನ್ ಅಂತ ಅಂತಾರೆ. ಬಟ್ ನನ್ನ ಕೇಳಿದ್ರೆ 15 ವರ್ಷದವರೆಗೂ ಪ್ಲ್ಯಾನ್ ಮಾಡೋದು ಎಷ್ಟು ಸರಿ? ಅದು ಇವಾಗಿನ ಟೈಮಲ್ಲಿ ನಿಜ ಹೇಳಬೇಕು ಅಂತಂದರೆ ನಾಳೆ ನಾವು ಇರಲ್ವಾ ಗೊತ್ತಿಲ್ಲ. ಆ್ಯಕ್ಚುಲಿ ಎಮರ್ಜೆನ್ಸಿ ನಮಗೆ ಹೇಳ್ಬಿಟ್ಟು ಬರಲ್ಲ, 5 ವರ್ಷ ಆದಮೇಲೆ ಬರ್ತೀನಿ, 10 ವರ್ಷ ಆದಮೇಲೆ ಬರ್ತೀನಿ ಅಂತ. ಸೊ ಸಡನ್ನಾಗಿ ಏನೋ ಒಂದು ಎಮರ್ಜೆನ್ಸಿ ಬಂತು ಅಂತ ಅಂದಾಗ ಆ ಟೈಮಿಗೆ ದುಡ್ಡಿಲ್ಲ ಅಂತಂದರೆ, ನೀವು ವಿತ್ಡ್ರಾ ಮಾಡೋಕ್ಕಾಗಲಿಲ್ಲ ಅಂದರೆ ದುಡ್ಡಿದ್ದು ಏನು ಪ್ರಯೋಜನ? ಕಷ್ಟಕ್ಕೆ ಕಾಸಿಲ್ಲ ಅಂತಂದರೆ ಇಟ್ಸ್ ಆಫ್ ನೋ ಯೂಸ್ ಅಲ್ಲ? ಸೊ ದಿಸ್ ಇಸ್ ಆಲ್ಸೋ ಕೈಂಡ್ ಆಫ್ ಅ ರಿಸ್ಕ್ ಅನಿಸ್ತದೆ ಅಲ್ಲ?
ಓಕೆ, ಸೊ ಥರ್ಡ್ ರಿಸ್ಕ್ ಬಂದುಬಿಟ್ಟು ಕ್ರೆಡಿಟ್ ರಿಸ್ಕ್ ಎಲ್ರಿಗೂ ಗೊತ್ತಿರೋ ಹಾಗೆಯೇ ಈ ರಿಸ್ಕ್ ಯಾವುದ್ರ ಬಗ್ಗೆ ಅಂದರೆ ನಮ್ಮ ದುಡ್ಡು ವಾಪಸ್ ಬರುತ್ತಾ ಬರಲ್ವಾ ಅನ್ನೋದ್ರ ಬಗ್ಗೆ. ಸೊ ನೀವೇನಾದರೂ ಒಂದು ಒಳ್ಳೆ ಬ್ಯಾಂಕಲ್ಲಿ ನಿಮ್ಮ FD PPFನ ಇಟ್ಟಿದ್ದೀರಾ ಅಂದರೆ ಇಟ್ಸ್ ವಿತ್ ಅ ಝೀರೋ ರಿಸ್ಕ್, ನೋ ಪ್ರಾಬ್ಲಮ್, ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಕೆಲವೊಮ್ಮೆ ಏನು ಮಾಡಿಬಿಟ್ಟಿರ್ತೀರಾ, ಬ್ಯಾಂಕ್ ಹತ್ತಿರ ಇದೆ ಅಂತನೋ, ಅಥವಾ ಅಲ್ಲಿ ಕೆಲಸ ಮಾಡೋರು ಯಾರೋ ನನಗೆ ಗೊತ್ತು ಅಂತನೋ, ಅಥವಾ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಕೊಡ್ತಿದ್ದಾರೆ ಅಂತನೋ, ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೋಸ್ಕರ ಯಾವುದೋ ಲೋಕಲ್ ಏರಿಯಾ ಬ್ಯಾಂಕ್ಗಳಿಗಾಗಿರ್ಬೋದು, ಅಥವಾ ಅಷ್ಟು ಟ್ರಸ್ಟ್ ವರ್ದಿ ಇಲ್ಲದೆ ಇರುವಂತಹ ಒಂದು ಕಾರ್ಪೊರೇಟಿವ್ ಬ್ಯಾಂಕ್ಗಳಿಗೆ, ಬ್ಯಾಡ್ ಮ್ಯಾನೇಜ್ಮೆಂಟ್ ಇರುವಂಥ ಕಾರ್ಪೊರೇಟಿವ್ ಬ್ಯಾಂಕ್ಗಳಲ್ಲಿ ನೀವು ಇಟ್ಟಿದ್ರೆ ಇಟ್ ಈಸ್ ವಿತ್ ಅ ರಿಸ್ಕ್. ಓಕೆ, ಸೊ ಅಲ್ಲಿ ಏನಾಗುತ್ತೆ ನಮಗೆ ಗೊತ್ತಾಗಲ್ಲ, ಒಂದೇ ಸಲ ಅಕಸ್ಮಾತ್ ಹಣ ವಾಪಸ್ ಬರಲಿಲ್ಲ ಅಂದರೆ ಇಟ್ಸ್ ಅ ಟೋಟಲ್ ಲಾಸ್. ಸೊ ದಟ್ ಈಸ್ ಆಲ್ಸೋ ಅ ರಿಸ್ಕ್ ಟು ಕನ್ಸಿಡರ್. ಓಕೆ, ಸೊ ಇವಾಗ ಆ್ಯಸ್ ಅ ಇನ್ವೆಸ್ಟರ್ ನೀವೇನು ಮಾಡಬೇಕು? ಓಕೆ, ನನ್ನ ಕೇಳಿದ್ರೆ ಫಸ್ಟ್ ನೀವು ತಿಳ್ಕೊಬೇಕು ಯಾವ ರಿಸ್ಕ್ಗೆ ನೀವು ಕಂಫರ್ಟಬಲ್ ಅಂತ. ಯಾಕಂದರೆ ರಿಸ್ಕ್ ಇಲ್ಲದೆ ಇರೋವಂಥ ಯಾವ ಇನ್ವೆಸ್ಟ್ಮೆಂಟು ಇಲ್ಲ. ನಾವು ಹೇಳ್ಬೋದು, ಬಟ್ ಯಾವ ಇನ್ವೆಸ್ಟ್ಮೆಂಟು ಕೂಡ ರಿಸ್ಕ್ ಇಲ್ಲದೆ ಇಲ್ಲ, ಎಲ್ಲದರಲ್ಲೂ ಒಂದಲ್ಲ ಒಂದು ರಿಸ್ಕ್ ಇದ್ದೇ ಇರುತ್ತೆ. ಸೊ ನೀವು ಅರ್ಥ ಮಾಡ್ಕೋಬೇಕು ಯಾವ ರಿಸ್ಕ್ಗೆ ನೀವು ಕಂಫರ್ಟಬಲ್ ಅಂತ. ಸೊ ಅದನ್ನು ನಾವು ತೊಗೋಬೇಕಾಗತ್ತೆ. ಆ್ಯಸ್ ಐ ಆಲ್ರೆಡಿ ಟೋಲ್ಡ್ ಯು, ಇವಾಗ FD ಅಲ್ಲಿ ಆಗಿರಬಹುದು, FD ಅಲ್ಲಿ 3 ರಿಸ್ಕ್ ಇದೆ. ಅಂದರೆ ಈಗ ಫಸ್ಟ್ ಹೇಳಬೇಕು ಅಂತಂದರೆ ಲಿಕ್ವಿಡಿಟಿ ರಿಸ್ಕ್ ಮತ್ತು ಇಂಟ್ರೆಸ್ಟ್ ರೇಟ್ ರಿಸ್ಕ್ ಜಾಸ್ತಿ FD ಅಲ್ಲಿ. ಹಾಗೆ ಬೇರೆ ಕೋಆಪರೇಟಿವ್ ಡೆಪಾಸಿಟ್ಸಲ್ಲಿ ನಾನು ಆಲ್ರೆಡಿ ಹೇಳಿರೋ ಈ 3 ರಿಸ್ಕ್ ಇರುತ್ತೆ. ಮ್ಯೂಚುವಲ್ ಫಂಡ್ಸಲ್ಲೂ ಕೂಡ ಈ 3 ರಿಸ್ಕ್ ಇದೆ, ಇಲ್ಲ ಅಂತ ಅನ್ಕೋಬೇಡಿ, ಖಂಡಿತ ಇದೆ, ಬಟ್ ಡಿಫ್ರೆಂಟ್ ಪ್ರಪೋರ್ಷನ್ಸಲ್ಲಿ ಇರುತ್ತೆ ಅಷ್ಟೇ. ಈಗ ಆ್ಯಕ್ಚುಲಿ ಮ್ಯೂಚುವಲ್ ಫಂಡ್ಸಲ್ಲಿ ಎಲ್ಲ ಏನು ಅನ್ಕೊತಾರೆ, ಮ್ಯೂಚುವಲ್ ಫಂಡ್ಸ್ ಕೊಡೋಷ್ಟು ರಿಟರ್ನ್ಸ್ ಇನ್ಯಾವುದ್ರಲ್ಲೂ ನಮಗೆ ಸಿಕ್ಕಲ್ಲ ಅಂತ. ಓಕೆ, ದಟ್ಸ್ ಟ್ರೂ, ಬಟ್ ಮ್ಯೂಚುವಲ್ ಫಂಡ್ಸಲ್ಲೂ ಕೂಡ ರಿಸ್ಕ್ ಇದೆ. ಓಕೆ, ನಾವೇನು ನೋಡ್ಕೊಬೇಕು ಅಂತಂದರೆ, ನಮ್ಮ ಪೋರ್ಟ್ಫೋಲಿಯೋ ಹೇಗೆ ಡಿಸೈನ್ ಮಾಡ್ಕೊಬೇಕು ಅಂದರೆ ಟು ಮ್ಯಾಕ್ಸಿಮೈಸ್ ಅವರ್ ರಿಟರ್ನ್ಸ್ ಆ್ಯಂಡ್ ಮಿನಿಮೈಸ್ ದ ರಿಸ್ಕ್. ಓಕೆ, ಕೆಲವೊಂದು ಸ್ಕೀಮಲ್ಲಿ ನಮಗೆ ಲಾಕ್-ಇನ್ ಪೀರಿಯಡ್ ವೇರಿ ಆಗುತ್ತೆ, ಅದನ್ನು ನೋಡ್ಕೊಂಡು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಮ್ಯೂಚುವಲ್ ಫಂಡ್ಸಲ್ಲೂ ಕೂಡ ಲಾಕ್-ಇನ್ ಪೀರಿಯಡ್ ಇರುತ್ತೆ 1 to 3 years. ಇನ್ನು ಕೆಲವು ಸ್ಕೀಮ್ಗಳಲ್ಲಿ 0 ಲಾಕ್-ಇನ್ ಪೀರಿಯಡ್ ಇರುತ್ತೆ, ಆದರೆ ಇದರಲ್ಲಿ ಡೀಸೆಂಟ್ ರಿಟರ್ನ್ಸ್ ಸಿಕ್ಕಲ್ಲ. ಸೊ ಓಕೆ, ಅದನ್ನು ನಾವು ಇನ್ಯಾವತ್ತಾದರೂ ಡಿಸ್ಕಸ್ ಮಾಡೋಣ, ಡೋಂಟ್ ವರಿ. ಸೊ ಈಗ ನಾನು ಆಲ್ರೆಡಿ ಹೇಳಿದ ಹಾಗೆ ನೀವು ನಿಮ್ಮ ಪೋರ್ಟ್ಫೋಲಿಯೋನ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಅಂದರೆ ಟು ಮ್ಯಾಕ್ಸಿಮೈಸ್ ಯುವರ್ ರಿಟರ್ನ್ಸ್ ಆ್ಯಂಡ್ ಟು ಮಿನಿಮೈಸ್ ಯುವರ್ ರಿಸ್ಕ್. ಆ್ಯಂಡ್ ಆಲ್ಸೋ ಯು ನೀಡ್ ಟು ಬಿ ಶ್ಯೂರ್ ನೀವು ಯಾವ ರಿಸ್ಕ್ಗೆ ಕಂಫರ್ಟಬಲ್, ನಿಮ್ಮ ಲೈಫ್ ಸ್ಟೈಲಿಗೆ ನೀವು ಯಾವ ರಿಸ್ಕ್ಗೆ ಕಂಫರ್ಟಬಲ್ ಇದ್ದೀರಂತ ಅದರ ಮೇಲೆ ನೀವು ಇನ್ವೆಸ್ಟ್ಮೆಂಟ್ನ ಮಾಡ್ಕೋಬೇಕಾಗತ್ತೆ. ನಾನು ಆಗಲೇ ಹೇಳಿದ ಹಾಗೆ ಮ್ಯೂಚುವಲ್ ಫಂಡ್ಸಲ್ಲೂ ಕೂಡ ನಿಮಗೆ ರಿಸ್ಕ್ ಇದ್ದೇ ಇರುತ್ತೆ. ಸೊ ಒಂದು 100 ಮ್ಯೂಚುವಲ್ ಫಂಡ್ಸಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಒಂದು 20 to 30 ಈ ಥರ ಗ್ಯಾರಂಟೀಡ್ ಇಂಟ್ರೆಸ್ಟ್ ಇರುವಂತಹ ಪ್ರಾಡಕ್ಟ್ ಮೇಲೆ ನೀವು ಸ್ಪೆಂಡ್ ಮಾಡಿದ್ರೆ ಆ ರಿಸ್ಕ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಬೋದು. ಸೊ ಪ್ರತಿಯೊಬ್ಬರ ಲೈಫ್ ಕೂಡ ಡಿಫ್ರೆಂಟ್ ಇರುತ್ತೆ, ಯೋಜನೆಗಳಾಗಿರಬಹುದು, ನಮ್ಮ ರೂಪುರೇಷೆಗಳಾಗಿರ್ಬೋದು, ಎಲ್ಲ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ನಿಮಗೆ ಯಾವುದು ಕಂಫರ್ಟಬಲ್ಲೋ ಅದನ್ನು ನೀವೇ ಡಿಸೈಡ್ ಮಾಡಬೇಕು. ನನಗೆ ಯಾವ್ದು ಕಂಫರ್ಟಬಲ್ಲೋ ಅದನ್ನ ನಾನೇ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ನಿಮ್ಗೆ ಇನ್ನೂ ಯಾವುದಾದ್ರೂ ಡೌಟ್ಸ್ ಇದೆ ಅನ್ನೋದಾದರೆ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ಕಮೆಂಟ್ ಮಾಡಿ, ನಾವು ನಿಮಗೆ ಆ ವಿಚಾರದ ಬಗ್ಗೆ ಒಳ್ಳೆ ಮಾಹಿತಿಗಳನ್ನ ತಿಳಿಸ್ಕೊಡೋದಕ್ಕೆ ಖಂಡಿತ ಟ್ರೈ ಮಾಡ್ತೀವಿ. ಓಕೆ, ಅಲ್ಲಿವರೆಗೂ ಬಾಯ್ ಬಾಯ್.